ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಜೆ ಇನ್ಫೋ ಸೆಂಟರ್. ಸ್ನೇಹಿತರೆ, ಯಾರೆಲ್ಲ ವಿದ್ಯಾರ್ಥಿಗಳು KCT ಎಕ್ಸಾಮ್ ಬರೆದು KE ಮೂಲಕ ಇಂಜಿನಿಯರಿಂಗ್ನ ಯಾವುದೇ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಿದರೆ ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇನು ಅಂದರೆ SNQ ಕೋಟಾ. ಸೊ ಈ ಕೋಟಾದಡಿಯಲ್ಲಿ ನೀವು ಅಡ್ಮಿಷನ್ ಪಡೆದುಕೊಂಡ್ರೆ ನಿಮಗೆ ಕೇವಲ 20 ರಿಂದ 30 ಸಾವಿರ ರೂಪಾಯಿಗಳಲ್ಲಿ ನೀವು ನಿಮ್ಮ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಈ ಒಂದು SNQ ಕೋಟಾಗೆ ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು, ಈ ಒಂದು SNQ ಕೋಟಾ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತಹ ಒಂದು ಡೀಟೇಲ್ ಇನ್ಫಾರ್ಮೇಷನ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಇಂತಹ ಒಂದು ಅಪ್ಡೇಟ್ಗಳಿಗಾಗಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, SNQ ಅಂದರೆ ಸೂಪರ್ ನ್ಯೂಮರರಿ ಕೋಟಾ. ಇದು ನಮ್ಮ ಕರ್ನಾಟಕದ ಪ್ರತಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಸೀಟ್ಗಳಂತೇಳಿ ಒದಗಿಸಲಾಗುತ್ತೆ. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷದ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತೆ. ಇನ್ನು KCT ಅಪ್ಲಿಕೇಶನ್ ಸಲ್ಲಿಸುವಂತಹ ಸಮಯದಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಸಲ್ಲಿಸಬೇಕಾಗುತ್ತೆ. ಇನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸುವಂತಹ ಈ KCET ಅಂದರೆ KCET ಪರೀಕ್ಷೆಯನ್ನು ಬರೆದು KE ಮೂಲಕ ನೀವು ಅಡ್ಮಿಷನ್ನ ಪಡೆದುಕೊಳ್ಬೇಕಾಗುತ್ತೆ. ಇನ್ನು ಪ್ರತಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ SNQ ಕೋಟಾದಡಿ 5% ಸೀಟ್ಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಸೊ ಈ ಕೋಟಾದಡಿಯಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಬೋಧನಾ ಶುಲ್ಕವನ್ನು ಕಡಿತಗೊಳಿಸಲಾಗುತ್ತೆ. ಅಂದರೆ ಟ್ಯೂಷನ್ ಫೀಸನ್ನು ರಿಯಾಯಿತಿ ಕೊಡಲಾಗುತ್ತೆ. ಇತರ ಕಾಲೇಜು ಫೀಸ್ಗಳಾದ ಎಕ್ಸಾಮ್ ಫೀಸು, ಲ್ಯಾಬ್ ಫೀಸು, ಲೈಬ್ರರಿ ಫೀಸ್, ಹೀಗೆ ಇನ್ನಿತರ ಅದರ್ಸ್ ಫೀಸ್ಗಳನ್ನು ಮಾತ್ರ ನೀವು ಪೇ ಮಾಡುವಂಥದ್ದು ಇರುತ್ತೆ. ಸೊ ಈ SNQ ಕೋಟಾ ಎಲ್ಲ ಜಾತಿಯ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಎಲ್ಲ ಅಂಶಗಳನ್ನು ಈ ಒಂದು SNQ ಕೋಟಾದಡಿ ಒಳಗೊಂಡಿರುತ್ತೆ. ಸೊ SNQ ಕೋಟಾದಡಿ ಸೀಟ್ಗಳು ಸ್ವಯಂಚಾಲಿತವಾಗಿ ಅಲಾಟ್ಮೆಂಟ್ ಆಗುತ್ತೆ. ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು CT ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಎಲ್ಲರೂ ಕೂಡ ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸಿರ್ತೀರಿ. ಹೀಗೆ ಸಲ್ಲಿಸಿದಂತಹ ಎಲ್ಲ ಅರ್ಜಿಗಳನ್ನು ಕಂಪ್ಯೂಟರ್ ವೆರಿಫಿಕೇಷನ್ ಮಾಡಿ ಅತಿ ಕಡಿಮೆ ಆದಾಯ ಇರುವಂತಹ ವಿದ್ಯಾರ್ಥಿಗಳನ್ನು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಟ್ಯೂಷನ್ ಫೀಸನ್ನು ಡಿಸ್ಕೌಂಟ್ ಮಾಡಿ, ಅಂದರೆ ವಾಪಸ್ ನಿಮ್ಮ ಟ್ಯೂಷನ್ ಫೀಸನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಮ್ಯಾನ್ಯುವಲ್ ಪ್ರೋಸೆಸ್ ಇರೋದಿಲ್ಲ. ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಒಂದು ಸಿಸ್ಟಮ್ ಜನರೇಟ್ ಮಾಡುತ್ತೆ. ಅದಕ್ಕಾಗಿ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಈ SNQ ಕೋಟಾ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿರುತ್ತೆ ಅಂತ ನಾವು ಭಾವಿಸ್ತೀವಿ. ಹೀಗೆ ಇನ್ನಿತರ ಎಜುಕೇಷನಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯು ಇಷ್ಟವಾದರೆ ನಿಮಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.